ವೇಷ ಕಾಯುವ ಕೊಡವ ಜನಾಂಗಕ್ಕೆ ಹೇಗೆ ಪ್ರತ್ಯೇಕ ಇತಿಹಾಸ ಇದೆಯೋ ಹಾಗೆಯೇ ಸಂಸ್ಕೃತಿ ಆಚರಣೆಗಳಲ್ಲೂ ಅವರು ಭಿನ್ನ. ಕೊಡಗಿನ ಪಾರಂಪರಿಕ ಹಬ್ಬಗಳಲ್ಲಿ ಹುತ್ತರಿ ಹಬ್ಬ ಕೂಡ ಒಂದು. ವಿಶಿಷ್ಟ ಕಲೆ, ಸಂಸ್ಕೃತಿ, ವೇಷಭೂಷಣಗಳಿಂದ ಗುರುತಿಸಿಕೊಂಡಿರುವ ಈ ಜನಾಂಗದಲ್ಲಿ ಪ್ರಾಚೀನ ಕಾಲದಿಂದಲೂ ಜಾರಿಗೆ ಬಂದಿರುವ ಹುತ್ತರಿ ಆಚರಣೆ ಪ್ರಮುಖ ಎನಿಸಿಕೊಂಡಿರುವುದು ಸುಗ್ಗಿ ಹಬ್ಬದ ಸಂಭ್ರಮದಿಂದ. ಈ ಸಂಭ್ರಮಾಚರಣೆಯ ಒಂದು ನೋಟ ಇಂದಿನ ವಿಶೇಷ ಹುತ್ತರಿ ಹಬ್ಬ. ಸಂಸ್ಕೃತಿ, ಪರಂಪರಾಗತ ಆಚರಣೆಗೆ ತಕ್ಕಂತೆ ಕೊಡವ ನಾಡಿನಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಅವುಗಳಲ್ಲಿ ಹುತ್ತರಿ ಹಬ್ಬವೂ ಒಂದು. ಕೊಡವರ ಪಾಲಿಗೆ ಹುತ್ತರಿ ಸಂಭ್ರಮದ ಹಬ್ಬ. ಇಲ್ಲಿನ ಮೂಲ ನಿವಾಸಿಗಳಿಗೆ ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಹಬ್ಬಗಳಿಗಿಂತಲೂ ಹುತ್ತರಿ ಹಬ್ಬವೇ ಪ್ರಮುಖ ಹಬ್ಬ. ಇದಕ್ಕೆ ಕಾರಣ ಕೊಡವರ ಪ್ರಮುಖ ಬೆಳೆಯಾಗಿರುವ ಧಾನ್ಯ ಲಕ್ಷ್ಮಿ ಭತ್ತ. ಕೊಡವರ ಮೂಲ ದೇವ ಕಕ್ಕಬೆಯಲ್ಲಿ ನೆಲೆಸಿರುವ ಪಾಡಿ ಇಗ್ಗುತಪ್ಪನ ಸನ್ನಿಧಾನದಲ್ಲಿ ನಿಶ್ಚಯ ಮಾಡಿದಂತೆ ಕೊಡಗಿನ ಮೂಲ ನಿವಾಸಿಗಳಿಗೆ ಹುತ್ತರಿಯ ಪವಿತ್ರ ಕ್ಷಣ ನಿಗದಿಯಾಗುತ್ತದೆ. ಅದರಂತೆ ಈ ಬಾರಿ ಸರಿಯಾಗಿ ರೋಹಿಣಿ ನಕ್ಷತ್ರ ಸಂದರ್ಭ ರಾತ್ರಿ ಸರಿಯಾಗಿ 9:15ಕ್ಕೆ ತೆನೆ ಬಿಟ್ಟ ಭತ್ತದ ಪೈರನ್ನ ಸಾರ್ವಜನಿಕವಾಗಿ ನೀಡುವ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಲಾಗುತ್ತದೆ. ಅದೇ ಕ್ಷಣದಲ್ಲಿ ಕೊಡಗಿನ ವಾಸಿಗಳು ಎಲ್ಲೆಲ್ಲಿ ನೆಲೆಸಿರ್ತಾರೋ ಅವರು ಅಲ್ಲಲ್ಲೇ ಅದೇ ಕ್ಷಣದಲ್ಲಿ ಕದಿರನ್ನ ಕುಯ್ಯುವ ಮೂಲಕ ಸಂಭ್ರಮಾಚರಣೆಯಲ್ಲಿ ತೊಡಗುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಬೆಳೆಯನ್ನು ನಾವು ಮನೆಗೆ ಸೇರಿಸಿಕೊಳ್ಳುವುದು ಅಂತೇಳಿ ನಮಗೆ ಇದು 5ನೇ ಹಬ್ಬ. ಇವತ್ತು ನಾವು ಇದನ್ನು ದೊಡ್ಡ ಥರದಲ್ಲಿ ಆಚರಿಸ್ತಾ ಇದ್ದೀವಿ. ಏಕೆಂತ ಹೇಳಿದ್ರೆ ನಮಗೆ ಕೊಡಗಿನಲ್ಲಿ ಭತ್ತ ಅನ್ನೋದು ಮುಖ್ಯವಾದಂತಹ ಬೆಳೆ. ಅದನ್ನು ಇವತ್ತು ನಾವು ಲಕ್ಷ್ಮೀನ ಮನೆಗೆ ತಗೊಬಂದ ಹಾಗೆ ಇವತ್ತು ತಂದಾದಮೇಲೆ ನಾವು ಅದನ್ನು ತಂಬಿಟ್ಟು ಎಲ್ಲ ಮಾಡಿ ಅದರಲ್ಲಿ ಅದೇ ಅಕ್ಕಿನ ಇದರಲ್ಲಿ ಮಿಕ್ಸ್ ಮಾಡಿ ತಂಬಿಟ್ಟಿನಲ್ಲಿ ಅಲ್ಲಿಂದ ನಾವು ಎಲ್ಲರೂ ಅದನ್ನು ಒಟ್ಟಿಗೆ ಸೇರಿ ಇವತ್ತು ಒಂದು ಹಬ್ಬದ ಥರ ಆಚರಣೆ ಮಾಡಿ ನಾಳೆಯಿಂದ ನಾವು ಕೊಯ್ಲು ಕೆಲಸವನ್ನು ಮಾಡೋಂಥದ್ದು ಇದ್ದೀವಿ. ಇನ್ನು ಸಮಗ್ರ ಪೂಜೆಯ ಬಳಿಕ ಭತ್ತದ ಮೊದಲ ತಳಿಯನ್ನ ಮನೆಗೆ ತರಲಾಗುವುದು. ಮೊದಲೇ ಮನೆಯಲ್ಲಿ ಸಿದ್ಧಗೊಳಿಸಿರುವ ಪಾಯಸ ತುಂಬಿಟ್ಟು ಮಿಶ್ರಣವನ್ನು ಮಾಡಿಟ್ಟು ಅದನ್ನ ಹಂಚಿ ಹೊಸ ಫಸಲನ್ನ ಪ್ರಸಾದವಾಗಿ ನೀಡುತ್ತಾರೆ ಕೊಡವರು. ಹುತ್ತರಿಯ ನಂತರ ಜಿಲ್ಲೆಯ ಎಲ್ಲಾ ಕಡೆಗಳಲ್ಲಿ ಭತ್ತದ ಕಟಾವು ಮಾಡಬೇಕು ಎನ್ನುವುದು ಇಲ್ಲಿನ ನಂಬಿಕೆ. ರೋಹಿಣಿ ನಕ್ಷತ್ರದ ದಿವಸ ನಮಗೆ ಬರ್ತದೆ, ಒಂದು ವರ್ಷಕ್ಕೊಂದ್ಸಲ. ಆ ದಿವಸ ನಾವು ಹುತ್ತರಿಯನ್ನು ಮಾಡ್ತಾ ಇದ್ದೇವೆ. ನಾವು ಹುತ್ತರಿಗೆ ನಮ್ಮ ಮನೆಗೆ ಹೇಗೆ ಬರೋದಂತ ಹುತ್ತರಿಯಲ್ಲಿ ನಾವು ಹೊಸ ಹಕ್ಕಿನ ಮನೆಯೊಳಗೆ ತರೋದು ಒಂದು ಹಬ್ಬ. ಅದು ಯಾವಾಗಲೂ ನಾವು ಕದರು ತೆಗೆಯೋ ಮುಂಚೆನೇ ನಾವು ಇದನ್ನು ಅಕ್ಕಿನ ಒಳಗೆ ಸೇರಿಸಲ್ಲ. ಕದರು ತೆಗೆದ ಆದಮೇಲೆ ಮುಂಚಿನ ಕಾಲದಲ್ಲಿ ಹಾಗೆ ಇತ್ತು. ಆದರೆ ಈಗ ಹೊಸ ಅಕ್ಕಿ ಭತ್ತ ಬಂದ ಮೇಲೆ ಅದು ಹುತ್ತರಿ ಮುಂಚೆನೇ ಕದರು ಕುಯ್ಲು ಕೆಲಸ ಮಾಡ್ತಾರೆ. ಆದರೆ ಮುಂಚಿನ ಕಾಲದಲ್ಲಿ ಹುತ್ತರಿ ಕಳೆದ ಮಾರನೇ ದಿವಸನೇ ಬೇಕಾದರೂ ಕೊಯ್ಲು ಕೆಲಸ ಶುರು ಮಾಡ್ಬೋದಿತ್ತು. ಆದರೆ ಈಗ ನಮ್ಮ ಹುತ್ತರಿಯನ್ನು ನಾವು ಮನೆಯಲ್ಲಿ ಭಾಳ ಚೆನ್ನಾಗಿ ಆಚರಣೆ ಮಾಡ್ತೇವೆ. ಹೀಗೆ ಹುತ್ತರಿ ಹಬ್ಬವನ್ನ ಸುಗ್ಗಿ ಹಬ್ಬವೆಂದೇ ಸಂಭ್ರಮದಿಂದ ಆಚರಿಸುವ ಕೊಡವರು ಆಟಿ 18, ಕೈಲು ಮುಹೂರ್ತದಂತಹ ಇನ್ನಿತರೆ ಹಬ್ಬಗಳಿಗಿಂತಲೂ ಈ ಹಬ್ಬದ ಆಚರಣೆಯಲ್ಲಿ ವಿಶೇಷ ಗಮನ ನೀಡುತ್ತಾರೆ. ಪ್ರಸ್ತುತ ಕೊಡವ ಮಂದಿ ಹುತ್ತರಿ ಹಬ್ಬದ ಸಂಭ್ರಮದಲ್ಲಿ ತೇಲಾಡುತ್ತಿದ್ದಾರೆ ಎಂದರೂ ತಪ್ಪಾಗಲಾರದು.
ಹುತ್ತರಿ ಹಬ್ಬವೇನೋ ಆಯಿತು, ಇನ್ನು ಹಬ್ಬದ ನಂತರ ಕುಯ್ಲು ಕೆಲಸ ಮಾಡಬೇಕು ಅನ್ನೋ ಪದ್ಧತಿಯು ಕೊಡವ ಸಂಪ್ರದಾಯದಲ್ಲಿದೆ. ಆದರೆ ಕಲಾ ರಸಿಕರಾದ ಕೊಡವರು ಹಬ್ಬವನ್ನ ಇಷ್ಟಕ್ಕೆ ಬಿಡುವುದಿಲ್ಲ. ಸಂಪ್ರದಾಯ ಮುಗಿದ ನಂತರ ಶುರುವಾಗೋದೇ ಅಸಲಿ ಸಂಭ್ರಮ. ರಾತ್ರಿ ಹೊಸ ಫಸಲನ್ನ ಮನೆಗೆ ತೆಗೆದುಕೊಂಡು ಹೋದ ಬಳಿಕ ಸಿಹಿ ಊಟ ಮಾಡಿ ಸಂಭ್ರಮಿಸಿದ ನಂತರ ಮರುದಿನ ಶುರುವಾಗುತ್ತೆ ಸಾಲು ಸಾಲು ಮನರಂಜನೆ. ಕೊಡಗಿನ ಆಯಾ ಗ್ರಾಮಗಳಲ್ಲಿರುವ ಮಂದೆನ್ನುವ ಪವಿತ್ರ ಸ್ಥಳದಲ್ಲಿ ಸಾಂಪ್ರದಾಯಿಕ ನೃತ್ಯಕ್ಕೆ ಎಲ್ಲರೂ ಮುಂದಾಗ್ತಾರೆ. ಕೊಡಗಿನ ಅರಸರ ಕಾಲದಲ್ಲಿ ಜಾರಿಗೆ ಬಂದಿದೆ ಈ ಸಾಂಪ್ರದಾಯಿಕ ನೃತ್ಯ. ಇದೀಗ ಓಂಕಾರೇಶ್ವರ ದೇವಾಲಯ ಸಮಿತಿ ಈ ನೃತ್ಯ ನಶಿಸಿ ಹೋಗದಂತೆ ಜೀವಂತವಾಗಿರಿಸಲು ಮುಂದಾಗಿದೆ. ಇದೇ ಕಾರಣಕ್ಕೆ ಅಂದಿನ ಕಾಲದ ಕೋಟೆಯಾಗಿದ್ದ ಇಂದಿನ ಜಿಲ್ಲಾಡಳಿತ ಭವನದ ಇದರಲ್ಲಿ ಪಾಂಡಿರ ಕುಟುಂಬ ಇದನ್ನ ನಡೆಸಿಕೊಂಡು ಬಂದಿದೆ. ಕೋಲಾಟದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕೋಟೆಯ ಆವರಣದಲ್ಲಿ. ಬಹಳ ಹಿಂದಿನಿಂದನೇ ರಾಜರ ಆಳ್ವಿಕೆಯ ಕಾಲದಿಂದನೇ ಈ ಒಂದು ಪ್ರದೇಶದಲ್ಲಿ ಅಂದರೆ ಕೋಟೆಯ ಆವರಣದಲ್ಲಿ ಹುತ್ತರಿಯ ಕದಿರು ತೆಗೆದಾದಂತಹ ಮಾರನೆಯ ದಿನ ರಾಜರ ಸಮ್ಮುಖದಲ್ಲಿ ಬಂದು ಕೋಲಾಟ ಆಡ್ತಕ್ಕಂಥ ಪದ್ಧತಿ ನಡೀತಾ ಬಂದಿತ್ತು ಅಂತ ನಾವು ಹಿನ್ನೆಲೆಯಲ್ಲಿ ಕೇಳ್ತೀವಿ. ಅದೇ ರೀತಿ ಪಾಂಡಿರ ಕುಟುಂಬಸ್ಥರು ಬಂದು ಹಿಂದೆ ಇಲ್ಲಿ ಈ ಕೋಲಾಟವನ್ನು ನಡೆಸ್ತಾ ಇದ್ರು. ಹುತ್ತರಿಯ ಕೋಲಾಟ ಈ ಎಲ್ಲ ಶ್ರಮವನ್ನು ಕಳ್ಕೊಂಡು ಒಂದು ಖುಷಿ ಪಡ್ತಕ್ಕಂಥದ್ದು, ಹಾಗೆ ಇಗುತಪ್ಪ ದೇವರಿಗೆ ಪ್ರಿಯವಾದಂತಹ ಒಂದು ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ನಡೀತಾ ಬಂದಿದೆ. ಕೆಲವಷ್ಟು ವರ್ಷಗಳ ಹಿಂದೆ ಈ ಒಂದು ಪ್ರದೇಶದಲ್ಲಿ ಏನು ಕೋಲಾಟ ನಡೀತಾ ಇತ್ತು ಅದು ರಾಜರ ಕಾಲಾನಂತರದಲ್ಲಿ ಅದು ಗದ್ದಿಗೆಗೆ ಸ್ಥಳಾಂತರ ಆಯಿತು ಅನ್ನೋ ಮಾತನ್ನು ಕೇಳ್ತೀವಿ. ಗದ್ದಿಗೆ ಒಂದು ಎಂಥ ಸ್ಥಳ ಅನ್ನೋದು ನಿಮಗೂ ಗೊತ್ತು. ಗದ್ದಿಗೆ ಆವರಣದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ ಯಾಕೆ ಈ ಕೋಟೆ ಆವರಣದಲ್ಲೇ ಈ ಚಾಲನೆ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಓಂಕಾರೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯವರು ಹಾಗೆ ಮಡಿಕೇರಿಯ ಕೊಡವ ಸಮಾಜ ಎರಡೂ ಒಟ್ಟುಗೂಡಿ ಮತ್ತೆ ಕಳೆದ 2 ವರ್ಷದಿಂದ ಈ ಕೋಟೆಯ ಆವರಣದಲ್ಲಿ ಈ ಒಂದು ಹುತ್ತರಿ ಕೋಲಾಟದ ಸಂಭ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಮಳೆ ಚಳಿ ಲೆಕ್ಕಿಸದೆ ಸದಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವ ಇಲ್ಲಿಯವರಿಗೆ ಹುತ್ತರಿ ಸಂಭ್ರಮದ ಹಿನ್ನೆಲೆಯಲ್ಲಿ ಒಂದಷ್ಟು ವಿರಾಮ ನೀಡಲು ಈ ರೀತಿಯ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಪರೆಕಳಿ, ಕೋಲಾಟ, ಮೊಳಕಾಟ ಸೇರಿದಂತೆ ಮಹಿಳೆಯರು ಪುರುಷರು ಎನ್ನದೇ ಇದರಲ್ಲಿ ಭಾಗವಹಿಸಿ ಸಂಭ್ರಮಿಸುವುದು ಇಲ್ಲಿನ ವಿಶೇಷ. ಅನಾದಿ ಕಾಲದಿಂದಲೂ ಪಾಂಡೀರ ಕುಟುಂಬಸ್ಥರು ನಡೆಸಿಕೊಂಡು ಬರ್ತಿರುವ ಈ ಆಚರಣೆ ಇಂದಿಗೂ ಜೀವಂತವಾಗಿದೆ ಎನ್ನುವುದು ಗಮನಾರ್ಹ. ಕೋಲಾಟ ಅಂತಂದರೆ ಒಂದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಹುತ್ತರಿ ಕಳೆದಾಗ ಏನು ಕೃಷಿ ಸಂಬಂಧಿತ ಒಂದು ಹಬ್ಬ ಇದು. ಧಾನ್ಯಲಕ್ಷ್ಮಿಯನ್ನು ಮನೆಗೆ ತುಂಬಿಸ್ಕೊಳ್ತಕ್ಕಂಥದ್ದು. ಈ ಎಲ್ಲ ಶ್ರಮವನ್ನು ಏನು 6 ತಿಂಗಳು ನಮ್ಮ ರೈತ ಬಾಂಧವರು
ಕಷ್ಟಪಟ್ಟಿರ್ತಾರೆ ಗದ್ದೆನಲ್ಲಿ, ಮಳೆ ಚಳಿನಲ್ಲಿ. ಇದೆಲ್ಲವನ್ನು ಪರಿಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಹುತ್ತರಿಯ ದಿನ ಧಾನ್ಯಲಕ್ಷ್ಮಿಯನ್ನು ಕದಿರು ಕೊಯ್ಯೋದ್ರ ಮೂಲಕ ಮನೆಗೆ ತಂದು ತುಂಬಿಸ್ಕೊಂಡು ಶಾಸ್ತ್ರ, ಸಂಪ್ರದಾಯ, ನಡಾವಳಿಗಳು, ಆಚರಣೆಗಳು ಏನಿದೆ ಅದನ್ನು ಚಾಚು ತಪ್ಪದೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಹುತ್ತರಿ ಕೋಲಾಟ ಸಂಭ್ರಮವನ್ನು ಮನೆಗೆ ಹೊಸ ಕದಿರನ್ನು ತಂದು ಅದನ್ನು ಪಾಯಸ ಮಾಡಿ ತಿನ್ನುವಂಥ ಒಂದು ಹಬ್ಬ ಈ ಸಂದರ್ಭದಲ್ಲಿ ಬೆಳಕಿನ ಹಬ್ಬ ಅಂತ ಸಮೇತ ಹೇಳ್ತದೆ. ಪಟಾಕಿಗಳನ್ನು ಸಿಡಿಸಿ ಆಚರಿಸ್ತಿದ್ವಿ. ಜೊತೆಗೆ ನಮ್ಮ ಸಂಸ್ಕೃತಿಯ ಆಧಾರದಂತೆ ವಿಶೇಷವಾಗಿ ಊರಿನ ಎಲ್ಲ ಜನತೆ ಕೋಲು ಮಂದುಗಳಲ್ಲಿ ಸೇರಿ ರಾತ್ರಿ ಹೊತ್ತು ಅಲ್ಲಿ ಸಾಂಪ್ರದಾಯಿಕ ಕುಣಿತ, ಕೊಡಗಿನ ಕುಣಿತವನ್ನು ಕುಣಿತೀವಿ ನಾವು. ಕೋಲಾಟ ಇರ್ಬೋದು, ಮೊಳಕಾಟ ಇರ್ಬೋದು, ಇದನ್ನು ಕುಣಿಯುವಂಥ ಒಂದು ಪದ್ಧತಿ ಇದೆ. ತದನಂತರ ಹಗಲು ಹೊತ್ತಿನಲ್ಲಿ ಪುನಃ ಕೋಲು ಹೊಡೆಯುವಂಥ ಈ ಒಂದು ಕೋಲಾಟದ ಕಾರ್ಯಕ್ರಮ ಸಮೇತ ನಡೀತದೆ. ಸಂಭ್ರಮ, ಸಡಗರ, ಒಂದಿಷ್ಟು ಮನರಂಜನೆ, ಜೊತೆಗೆ ಸಂಸ್ಕೃತಿಯನ್ನ ಬಿಡದೆ ಆಚರಿಸುವ ಮೂಲಕ ಮುಂದಿನ ಪೀಳಿಗೆಯವರಿಗೂ ಸಂಪ್ರದಾಯದ ಪರಿಚಯ. ಇದು ಪ್ರತಿ ವರ್ಷ ತೆನೆಕಟಾವಿಗೆ ಬಂದಾಗ ಒಗ್ಗೂಡಿ ಬರುವ ಹುತ್ತರಿ ಹಬ್ಬದ ಕಿರುಪರಿಚಯ. ಹುತ್ತರಿ ಹಬ್ಬ ಬಂತಂದ್ರೆ ಕುಟುಂಬಸ್ಥರೆಲ್ಲರೂ ಒಂದೆಡೆ ಸೇರುವುದಕ್ಕೆ ಈ ಹಬ್ಬ ಪ್ರೇರಣೆ. ಒಂದಾಗಿ ಬಾಳಲು ಹಬ್ಬವೊಂದು ಉತ್ತಮ ಉದಾಹರಣೆ. ಕೊಡಗಿನಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್. ಹಬ್ಬವೊಂದು ಆದರೆ ಪರಿಣಾಮಗಳು ಹಲವು. ಸುಗ್ಗಿಯ ಸಂಭ್ರಮಕ್ಕಾಗಿ ಆಚರಿಸುವ ಹುತ್ತರಿ ಹಬ್ಬ ಎಷ್ಟೆಲ್ಲ ವರ್ಣಮಯವಾಗಿದೆ ಅಲ್ವೇ? ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.